ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಸಂಚಲನ ಮೂಡಿಸ್ತಾ ಇದ್ರೆ ಈ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೊಮ್ಮೆ ತ್ಯಾಗದ ಮಾತನಾಡಿದ್ದಾರೆ. ಪಕ್ಷಕ್ಕಿಂತ ವ್ಯಕ್ತಿ ದೊಡ್ಡವರಲ್ಲ, ವ್ಯಕ್ತಿ ಪೂಜೆಯನ್ನ ಮಾಡಬಾರದು, ಪಕ್ಷ ಪೂಜೆಯನ್ನ ಮಾಡಬೇಕು. ಗುಂಪು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದಿತ್ತು, ಗುಂಪುಗಾರಿಕೆ ಮಾಡಲ್ಲ ಅನ್ನೋ ಮೂಲಕ ಸಿಎಂಗೆ ಪರೋಕ್ಷ ಟಾಂಗ್ ಕೊಟ್ಟಿದ್ದಾರೆ. ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ, ಪಕ್ಷಕ್ಕಿನ್ನ ವ್ಯಕ್ತಿ ಯಾವ ಕಾರಣಕ್ಕೂ ದೊಡ್ಡವರಿಲ್ಲ. ಯಾವಾಗಲೂ ವ್ಯಕ್ತಿ ಪೂಜೆ ಮಾಡೋಕೆ ಹೋಗಬಾರ್ದು. ನೀವೇನಿದ್ರು ಪಕ್ಷದ ಪೂಜೆಯನ್ನ ಮಾಡಬೇಕು. ನಾನು ಯಾವಾಗಲೂ ಈ ಗುಂಪು ರಾಜಕಾರಣ ಮಾಡಕ್ಕೆ ಯಾವತ್ತೂ ಅವಕಾಶ ಕೊಟ್ಟಿಲ್ಲ. ಗುಂಪು ಮಾಡ್ಬೇಕಾದ್ರೆ ಏನ್ ಬೇಕಾದ್ರೂ ಮಾಡಬಹುದಾಗಿತ್ತು, ಅದರಿಂದ ಏನೂ ಪ್ರಯೋಜನ ಆಗಿಲ್ಲ. ಕಾಂಗ್ರೆಸ್ ಪಕ್ಷ ಇದ್ರೆ ನೀವೆಲ್ಲ, ಈಗ ನಾನು ಉಪಮುಖ್ಯಮಂತ್ರಿಯಾಗಿ ನಿಮ್ಮ ಮುಂದೆ ನಿಂತಿದ್ದೇನೆ. ಬಸವರಾಜ್ ಗದ್ದಲ್ ಅವರು ಶಾಸಕರಾಗಿದ್ದಾರೆ, ಚೇರ್ಮನ್ ಇದ್ದಾರೆ. ನಮ್ಮ ಮಂತ್ರಿಗಳಂತ ಬೋಸರಾಜ್ ಅವರಿದ್ದಾರೆ. ಬೋಸರಾಜ್ ಯಾಕೆ ಮಂತ್ರಿ ಮಾಡಿದ್ರು? ಪಕ್ಷ ಶಾಸಕ ಇಲ್ಲದವರು ಪಕ್ಷ ಯಾಕೆ ಮಾಡ್ತು ಅಂತಂದ್ರೆ, ಪಕ್ಷಕ್ಕೆ ಕಳೆದ 45 ವರ್ಷಗಳ ಕಾಲ ಸೇವೆ ಮಾಡಿದ್ದಾರೆ. ತೆಲಂಗಾಣಕ್ಕೆ ಹೋಗಿ ದುಡಿದಿದ್ದಾರೆ. ಹಗಲು ರಾತ್ರಿ ಪಕ್ಷದ ಸಂಘಟನೆಯಲ್ಲಿ ಕೆಲಸ ಮಾಡಿದ್ದಾರೆ ಅಂತೇಳಿ ಪಕ್ಷ ಅವ್ರನ್ನ ಗುರುಸಿ ಇವತ್ತು ಅವ್ರನ್ನ ಮಂತ್ರಿ ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಜಟಾಪಟಿ ಜೋರಾಗಿದೆ. ಈ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಪರ ಜಯಚಂದ್ರ ಮಾತಾಡಿದ್ದಾರೆ. ಮುಖ್ಯಮಂತ್ರಿ ಸ್ಥಾನ ಸದ್ಯ ಖಾಲಿ ಇಲ್ಲ, ನಾನು 35 ವರ್ಷದಿಂದ ರಾಜಕೀಯದಲ್ಲಿದ್ದೇನೆ. ಅಧಿಕಾರ ಹಂಚಿಕೆ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಕಾಂಗ್ರೆಸ್ನಲ್ಲಿ ಸಿಎಂ ಡಿಸಿಎಂ ಹೈಕಮಾಂಡ್ ನಿರ್ಣಯವೇ ಅಂತಿಮ. ದೆಹಲಿ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ಇದರ ಬಗ್ಗೆ ಮಾತಾಡಿದ್ದಾರೆ. 20ನೇ ತಾರೀಕಿಗೆ 2 ವರ್ಷ ಆಗುತ್ತೆ ನಾವು ಅಧಿಕಾರದ ಗದ್ದಿಗೆಯನ್ನು ಹಿಡಿದು. ಸರ್ವೇ ಸಾಮಾನ್ಯವಾಗಿ ಲೆಕ್ಕಾಚಾರ ಏನು ಅಂತ ಹೇಳಿದ್ರೆ, ರಾಜಕೀಯ ವಲಯದಲ್ಲಿ 2 ವರ್ಷ ಆದಮೇಲೆ ಏನಾದರೂ ಕೂಡ ಹೊಸ ಥರವನ್ನು, ಹೊಸ ಸ್ವರೂಪವನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ಮಾಡ್ತಾರೆ ಅಂತಕ್ಕಂಥದ್ದು ಅದು ಎಲ್ಲ ಕಡೆನೂ ಕೂಡ ಹಬ್ಬಿರ್ತಕ್ಕಂಥದ್ದು. ಬಹುಶಃ 2.5 ವರ್ಷ ಆದಮೇಲೆ ಯಾವ ರೀತಿಯಾದಂಥ ನಿರ್ಣಯವನ್ನು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ವರಿಷ್ಠರು ತೀರ್ಮಾನ ಮಾಡ್ತಾರೆ ಅನ್ನೋದ್ರ ಮೇಲೆ ಹೋಗ್ತದೆ. ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ. ರಾಜಕೀಯದಲ್ಲಿ ಕೊಡ್ತಕ್ಕಂಥ ನಮ್ಮ ಮೆಸೇಜ್ ಏನಿದೆ, ಒಂದ್ಸರಿ ಆಯ್ಕೆ ಆಗಿದ್ದಾಗ 5 ವರ್ಷ ಇರ್ತಾರೆ ಅಂತಕ್ಕಂಥ ಭಾವನೆಗಳು ಇರ್ತವೆ. ಎಲ್ಲೋ ಸರ್ಕಾರಿ ನೌಕರರ ಮೇಲೆ ಸರ್ಕಾರ ಗದಾಪ್ರಹಾರವನ್ನ ಮಾಡ್ತಾ ಇದೆ. ಆರ್ಎಸ್ಎಸ್ ಮೇಲಿನ ಸಿಟ್ಟನ್ನ ನೌಕರರ ಮೇಲೆ ತೋರಿಸ್ತಾ ಇದೆ. ಆರ್ಎಸ್ಎಸ್ ಪಥಸಂಚಲನದಲ್ಲಿ ಭಾಗಿಯಾಗಿದ್ದ ಸಿಬ್ಬಂದಿಗೆ ಗೇಟ್ ಪಾಸ್ ನೀಡಿದೆ. ಬಸವ ಕಲ್ಯಾಣದ ಬಾಲಕಿಯರ ಹಾಸ್ಟೆಲ್ನಲ್ಲಿ ಅಡುಗೆ ಸಹಾಯಕರಾಗಿ ಕೆಲಸ ಮಾಡ್ತಾ ಇದ್ದಂತ ಪ್ರಮೋದ್ರನ್ನ ಅಮಾನತುಗೊಳಿಸಲಾಗಿದೆ. ಇದರ ಬೆನ್ನಲ್ಲೇ ಆರ್ಎಸ್ಎಸ್ ಪಥಸಂಚಲನದಲ್ಲಿ ಭಾಗಿಯಾಗಿದ್ದ ಮುಖ್ಯ ಶಿಕ್ಷಕರಾದಂತಹ ರಮೇಶ್ ರಾಜೋಳೆ, ಸೋಮನಾಥ್ ಬೇಲೂರೆ, ನೀಲಾಂಬಿಕಾ, ಕಾಲೇಜ್ ಪ್ರಿನ್ಸಿಪಲ್ ಅಶೋಕ್ ರೆಡ್ಡಿಗೆ ಆತಂಕ ಶುರುವಾಗಿದೆ. ಆರ್ಎಸ್ಎಸ್ ಪರೇಡ್ನಲ್ಲಿ ಭಾಗಿಯಾದ ಸರ್ಕಾರಿ ನೌಕರರು, ಸಿಬ್ಬಂದಿಗೆ ಅಮಾನತು ಶಿಕ್ಷೆ ನೀಡಲಾಗ್ತಾ ಇದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದಂತ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಕಾಂಗ್ರೆಸ್ ವಿರುದ್ಧ ಕೆಂಡ ಕಾರಿದ್ದಾರೆ. ಆರ್ಎಸ್ಎಸ್ ಪರೇಡ್ನಲ್ಲಿ ಸರ್ಕಾರಿ ನೌಕರರು ಭಾಗಿಯಾದರೆ ತಪ್ಪೇನು? ದೇಶಭಕ್ತಿ ಇರೋರು ಆರ್ಎಸ್ಎಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ರಾಜ್ಯ ಸರ್ಕಾರ ಅಧಿಕಾರಿಗಳಿಗೆ ಕಿರುಕುಳವನ್ನ ನೀಡಬಾರದು. ಅನ್ಯಾಯಕ್ಕೊಳಗಾದಂತ ಅಧಿಕಾರಿಗಳೊಂದಿಗೆ ನಾವಿದ್ದೇವೆ ಅಂತ ಹೇಳಿದ್ದಾರೆ. ನಮ್ಮ ಪಕ್ಷ ಕ್ಲಿಯರ್ ಮಾಡಿದೆ. ಈ ವಿಷಯದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಕ್ಲಿಯರ್ ಮಾಡಿದ್ದಾರೆ. ಇಂಥ ಅಧಿಕಾರಿಗಳ ಜೊತೆ ನಾವಿದ್ದೀವಿ. ಯಾವ ಅಧಿಕಾರಿಗಳು ಕೂಡ ಇದರಲ್ಲಿ ಬೇಡ. ಇದು ರಾಷ್ಟ್ರೀಯತೆ ಭಾವನೆ ಉಳ್ಳಂತ ಒಂದು ಇದು ಸಂಘಟನೆ. ಇದರಲ್ಲಿ ಪಾಲ್ಗೊಳ್ಳ್ರಿ ಅಂತ ಬೇರೆ ಬೇರೆ ಸಂಘಟನೆಯಲ್ಲಿ ಎಲ್ಲ ಅಧಿಕಾರಿಗಳು ಪಾಲ್ಗೊಳ್ಳಲ್ವಾ? ಹಾಗಾದ್ರೆ ಅವ್ರ ಜೊತೆ ಏನಾಗಿ ಸರ್ಕಾರ ಅವ್ರದ್ದಿದೆ, ಅವ್ರು ಏನೂ ಮಾಡ್ತಾರೆ. ಯಾಕಂದ್ರೆ ಈಗ ಇತ್ತೀಚಿನದಲ್ಲಿ ಈ ಸರ್ಕಾರ ಏನೂ ಮಾಡ್ತಾ ಇದೆ, ಯಾರಿಗೆ ಕೇರ್ನೂ ಮಾಡ್ತಾ ಇಲ್ಲ. ಅವ್ರದ್ದು ಒಂದು ಭಂಡತನ ರಾಜ್ಯದಲ್ಲಿ ತೋರಿಸ್ತಾ ಇದ್ದಾರೆ ಈ ಸರ್ಕಾರ. ಅದಕ್ಕೆ ಕಾನೂನಿದೆ, ಹೋರಾಟ ಇದೆ, ಅವ್ರ ಜೊತೆ ನಾವು ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ದತ್ತಿಗಿಡೋದು ಬೇಡ. ಭಾರತೀಯ ಜನತಾ ಪಾರ್ಟಿ ಅವ್ರ ಹಿಂದಿದೆ ಅಂತ ಹೇಳಕ್ ಇಚ್ಛಪಡ್ತೀನಿ. ಆಲ್ರೆಡಿ ನಮ್ಮ ಪಕ್ಷ ಕ್ಲಿಯರ್. ರಾಜ್ಯ ಸರ್ಕಾರದ ಅಧಿಕಾರ ದುರ್ಬಳಕೆಗೆ ತೆರೆ ಬೀಳುವಂತಹ ಕಾಲ ಬರುತ್ತೆ ಅಂತ ಶಾಸಕ ಅಶ್ವಥ್ ನಾರಾಯಣ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತಾಡಿದ್ದಾರೆ. ಪ್ರತಿಯೊಂದು ಸಂಸ್ಥೆಯು ನೋಂದಣಿ ಆಗುವಂತಹ ಅಗತ್ಯ ಇಲ್ಲ. ಪ್ರಿಯಾಂಕರ್ಗೆ ಎಲ್ಲಿದ್ದಾರೋ, ಏನ್ ತಿಳ್ಕೊಂಡಿದ್ದಾರೋ ಗೊತ್ತಿಲ್ಲ. ನಿಮ್ಮ ಡಿಸಿಎಂ ಅವರೇ ಆರ್ಎಸ್ಎಸ್ ಗೀತೆಯನ್ನ ಹಾಡಿದ್ದಾರೆ ಅಂತ ತಿರುಗೇಟ್ ಕೊಟ್ಟಿದ್ದಾರೆ. ಎಲ್ಲ ಸಂಸ್ಥೆಗಳು ಏನು ರಿಜಿಸ್ಟರ್ ಆಗಬೇಕು ಅಂತ ಎಲ್ಲೂ ಇಲ್ಲ. ಪ್ರತಿಯೊಬ್ಬ ವ್ಯಕ್ತಿಗೆ
ಒಂದು ಉದ್ದೇಶದಲ್ಲಿ ಒಂದು ಸ್ಪಷ್ಟ ಸಂದೇಶವನ್ನು ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಪ್ರಜಾಪ್ರಭುತ್ವದಲ್ಲಿ ತಮ್ಮ ಚಟುವಟಿಕೆಯನ್ನು ಮಾಡಲಿಕ್ಕೆ ಸ್ವಾತಂತ್ರ್ಯ ಇದೆ. ಸನ್ಮಾನ್ಯರೇ, ನಿಮಗೇನು ಎಲ್ಲಿದ್ದೀರೋ ಏನು ತಿಳ್ಕೊಂಡಿದ್ದೀರೋ ಗೊತ್ತಿಲ್ಲ. ಆರ್ಎಸ್ಎಸ್ನವರು ದೇಶಭಕ್ತರಲ್ಲ ದ್ವೇಷಭಕ್ತರು ಅಂತ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ವಾಗ್ದಾಳಿ ನಡೆಸಿದ್ದಾರೆ. ಕಪ್ಪು ಹಣ ಇರೋದೇ ಆರ್ಎಸ್ಎಸ್ ಬಳಿಯಲ್ಲಿ. ವಿಜಯದಶಮಿಗೆ ಕವರ್ನಲ್ಲಿ ಆರ್ಎಸ್ಎಸ್ಗೆ ಹಣ ಕೊಡ್ತಾರೆ. ಯಾರ್ಯಾರು ಇಷ್ಟಿಷ್ಟು ಹಣ ಕೊಟ್ಟಿದ್ದಾರೆ ಅಂತ ಗೊತ್ತಾಗಲ್ಲ ಅಂತ ಬೆಂಗಳೂರಿನಲ್ಲಿ ಆರ್ಎಸ್ಎಸ್ ವಿರುದ್ಧ ಹರಿಪ್ರಸಾದ್ ಕಿಡಿಕಾರಿದ್ದಾರೆ. ಹಣ ಅವ್ರದ್ದು ಹಣದ ಕಲೆಕ್ಷನ್ ಹೆಂಗೆ ಅಂದ್ರೆ ಇದಾಗತ್ ನೋಡಿ, ವಿಜಯದಶಮಿ ಆಗ ಗುರು ಪೂಜೆ ಗುರು ದಕ್ಷಿಣೆ ಅಂತ ಹೇಳಿ ಎಲ್ಲರೂ ಕವರ್ ಅಲ್ಲಿ ಹಾಕ್ಬಿಡೋದು. ಅದರಲ್ಲಿ ಕೊಟ್ಟವನಿಗೆ ಮತ್ತೆ 3 ಜನಕ್ಕೆ ಮಾತ್ರ ಗೊತ್ತಿರುತ್ತೆ ಯಾರು ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂತ. 100 ವರ್ಷದಲ್ಲಿ ಕಟ್ಟಿರ್ತಕ್ಕಂಥ ಲೆಕ್ಕ ಯಾರಿಗಾದ್ರೂ ಕೊಟ್ಟಿದಾರ? ಬ್ಲ್ಯಾಕ್ ಮನಿ ಇರೋದಲ್ಲೇ. ಅದನ್ನ ಯಾವತ್ತಾದ್ರೂ ಇಡಿ IT CBI ರೇಡ್ ಮಾಡಿದ್ಯಾ? ಈ ಹಣ ಯಾರಿಗೋಸ್ಕರ ಉಪಯೋಗ ಆಗ್ತಾ ಇದೆ? ಅವರ ಸಂಘಟನೆ ಜಂಡಲ್ ವಾಲಲ್ಲಿ ನೋಡಿ, ಅದು 700 ಕೋಟಿ ರೂಪಾಯಿನಲ್ಲಿ ಬಿಲ್ಡಿಂಗ್ ಕಟ್ಟಿದ್ದಾರೆ. ಈ ಹಣ ಎಲ್ಲ ಎಲ್ಲಿಂದ ಬಂತು? ಆದ್ರಿಂದ ಇವ್ರು ಮಾಡ್ತಕ್ಕಂಥ ಕೆಲಸ ನೋಡಿದಾಗ ಇವರು, ನಾನು ಹೇಳ್ಬೇಕಾದ್ರೆ ಒಂದೇ ವರ್ಡ್, ಕಾನೂನು ಬಾಹಿರವಾಗಿ ಎಲ್ಲ ಮಾಡ್ತಾ ಇದ್ದಾರೆ. ಆದ್ರಿಂದ ನಾವು ರಿಜಿಸ್ಟರ್. ದಲಿತ ಸಂಘಟನೆಗಳ ಪ್ರಾಯೋಜಕತ್ವದ ಕುರಿತು ವಿಪಕ್ಷಗಳ ಆರೋಪಕ್ಕೆ ಪ್ರಿಯಾಂಕ್ ಖರ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಮಾತಾಡಿದ್ದಾರೆ. ಹೌದ್ರಿ, ನನ್ನ ಪ್ರಾಯೋಜಕತ್ವ ಇದೆ ಅಂದ್ಕೊಳ್ಳಿ, ಅದರಲ್ಲಿ ತಪ್ಪೇನು ಅಂತ ಪ್ರಶ್ನೆ ಮಾಡಿದ್ದಾರೆ. ಆರ್ಎಸ್ಎಸ್ಗೆ ಯಾರಿದ್ದಾರೆ ಅಂತ ಹೇಳಲಿ, ಆರ್ಎಸ್ಎಸ್ಗೆ ದುಡ್ಡು ಎಲ್ಲಿಂದ ಬರುತ್ತೆ? ಅನ್ರಿಜಿಸ್ಟರ್ಡ್ ಸಂಸ್ಥೆಗೆ ದುಡ್ಡು ಎಲ್ಲಿಂದ ಬರುತ್ತೆ? ಬಟ್ಟೆ ಖರೀದಿಗೆ, ಬಿಲ್ಡಿಂಗ್ ಕಟ್ಟೋದಕ್ಕೆ ಹಣ ಎಲ್ಲಿಂದ ಬರುತ್ತೆ ಅಂತ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ದಾರೆ. ಆಯ್ತಿದೆ ಅಂತ ತಿಳ್ಕೊಳ್ರಿ, ತಪ್ಪೇನು? RSSಗೆ ಯಾರು ಪ್ರಾಯೋಜಕತ್ವ ಇದೆ? ಯಾರಾದ್ರೂ ಪ್ರೊಡ್ಯೂಸರ್ ಡೈರೆಕ್ಟರ್ ಯಾರು? ಈಗ ಈ ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನಿಗೆ ಎಲ್ಲಿಂದ ಬರ್ತಾ ಇದೆ ಸರ್ ದುಡ್ಡು? ಬಟ್ಟೆ ಹೊಲ್ಸ್ಕೊಳ್ಳಿಕ್ಕೆ, ಮಾರ್ಚ್ ಮಾಡಲಿಕ್ಕೆ, ಆ ಡ್ರಮ್ ತಗೊಳ್ಳಕ್ಕೆ, ಆ ಟ್ರಂಪೆಟ್ ತಗೊಳ್ಳಿಕ್ಕೆ, ಆ ಬಿಲ್ಡಿಂಗ್ ಕಟ್ಟಲಿಕ್ಕೆ ಎಲ್ಲಿಂದ ಬರ್ತಾ ಇದೆ ಸರ್? ಇಫ್ ಯು ಆರ್ ಅನ್ರಿಜಿಸ್ಟರ್ಡ್, ಈ ಕಾನೂನು ವ್ಯಾಪ್ತಿಗೆ ಬರಬಾರ್ದು ಅಂತಾನೆ ಇವ್ರದ್ದು ಉದ್ದೇಶ. ಏನಾದರೂ ರಿಜಿಸ್ಟರ್ ಆಗಿಬಿಟ್ರೆ ನೀವು ಟ್ಯಾಕ್ಸ್ ಕಟ್ಟಬೇಕು, ನೀವು ಕಂಪ್ಲೈನ್ಸಸ್ ಮಾಡಬೇಕು, ನೀವು ರಿಜಿಸ್ಟ್ರಾರ್ ಆಫ್ ಕಂಪನೀಸ್ ಇರ್ಬೋದು, ಸೊಸೈಟಿ ರಿಜಿಸ್ಟ್ರೇಷನ್ ಆಕ್ಟ್ ಟೆಂಡರ್ ಇರ್ಬೋದು, NGO ಆಕ್ಟ್ ಟೆಂಡರ್ ಇರ್ಬೋದು, ನಿಮ್ಮ ಫಾರಿನ್ ದೇಣಿಗೆಗಳು, ನಿಮ್ಮ ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಜಟಾಪಟಿ ಜೋರಾಗಿದೆ. ಕೈಪಾಳ್ಯದಲ್ಲಿ ಸಿದ್ದರಾಮಯ್ಯ ನಂತರ ನಾಯಕತ್ವ ವಿಚಾರ ಮುನ್ನೆಲೆಗೆ ಬಂದಿದೆ. ಸಿದ್ದರಾಮಯ್ಯ ನಂತರ ಯಾರು ಅಹಿಂದ ನಾಯಕರು ಅನ್ನುವಂಥ ಚರ್ಚೆ ಈಗ ಭುಗಿಲೆದ್ದಿದೆ. ಸಿದ್ದರಾಮಯ್ಯ ಬಳಿಕ ಸೈದ್ಧಾಂತಿಕ ಚಳವಳಿ ಮುನ್ನಡೆಸುವ ಏಕೈಕ ನಾಯಕ ಪ್ರಿಯಾಂಕ್ ಖರ್ಗೆ ಅಂತ ಪೋಸ್ಟ್ ಮಾಡಿದ್ದಾರೆ. ಆರ್ಎಸ್ಎಸ್ ವರ್ಸಸ್ ಪ್ರಿಯಾಂಕ್ ಖರ್ಗೆ ಜಟಾಪಟಿ ತಾರಕಕ್ಕೇರಿದೆ. ಸಚಿವ ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಕರೆ ಹೆಚ್ಚಿದ ಹಿನ್ನೆಲೆ ಸಚಿವರಿಗೆ ಹೆಚ್ಚಿನ ಭದ್ರತೆಯನ್ನು ನೀಡಲಾಗ್ತಾ ಇದೆ. ಪೊಲೀಸ್ ಬೆಂಗಾವಲು ಪಡೆ ನೀಡಲು ಸರ್ಕಾರ ನಿರ್ಧರಿಸಿದೆ. ಗುಪ್ತಚರ ಇಲಾಖೆ ಶಿಫಾರಸಿನಂತೆ ಗೃಹ ಇಲಾಖೆಯು ಸಚಿವರಿಗೆ ಎಸ್ಕಾಟ್ ನೀಡೋದಕ್ಕೆ ಮುಂದಾಗಿದೆ. ಬೆಳಗಾವಿ ಪಾಲಿಟಿಕ್ಸ್ನಲ್ಲಿ ಶಾಸಕ ರಮೇಶ್ ಜಾರಕಿಹೊಳಿ ಮತ್ತು ಲಕ್ಷ್ಮಣ್ ಸವದಿ ಮಧ್ಯೆ ಮಾತಿನ ಯುದ್ಧ ನಡೆದಿದೆ. ಬಿಜೆಪಿ ಬಿಟ್ಟು ಸವದಿ ತಪ್ಪು ಮಾಡಿದ ಅಂತ ರಮೇಶ್ ಜಾರಕಿಹೊಳಿ ಹೇಳಿಕೆಗೆ ಸವದಿ ಕೌಂಟರ್ ಕೊಟ್ಟಿದ್ದಾರೆ. ಚಿಕ್ಕೋಡಿಯಲ್ಲಿ ಮಾತಾಡಿದ್ದಾರೆ. ರಮೇಶ್ ಜಾರಕಿಹೊಳಿಗೆ ಮಾನ ಮರ್ಯಾದೆ ಇಲ್ಲ, ಇದ್ದಿದ್ರೆ ನಮ್ಮ ತಾಲೂಕಲ್ಲಿ ಕಾಲಿಡಬಾರದು ಅಂತ ತಿರುಗೇಟು ಕೊಟ್ಟಿದ್ದಾರೆ. ಅಥಣಿ ತಾಲೂಕಿನ ಜನ ರಮೇಶ್ ಜಾರಕಿಹೊಳಿ ಅವರನ್ನ ಬಹುದಿನಗಳಿಂದ ತಿರಸ್ಕಾರ ಮಾಡಿದ್ದಾರೆ. ಆ ತಿರಸ್ಕಾರದ ಅರಿವು ಅವ್ರಿಗೆ ಇನ್ನೂ ಆಗಿಲ್ಲ. ಅವ್ರಿಗೆ ಏನಾದ್ರೂ ಮಾನ ಮರ್ಯಾದೆ ಗೌರವ ಅನ್ನುವಂಥದ್ದು ಗೊತ್ತಿದ್ರೆ ನಿಜವಾಗ್ಲೂ ನಮ್ಮ ತಾಲೂಕದೊಳಗೆ ಕಾಲು ಹಾಕ್ಬಾರ್ದು. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅವಮಾನವನ್ನ 23ರಾಗೂ ಮಾಡಿದ್ದಾರೆ ಜನ. ಮೊನ್ನೆ ನಮ್ಮ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಚುನಾವಣೆಯಲ್ಲಿ ಕೂಡ ಮಾಡಿದ್ದಾರೆ. ಯಾರು ಜಾಣರಿರ್ತಾರೆ, ಯಾರು ಬುದ್ಧಿಜೀವಿಗಳಿರ್ತಾರೋ ಅಂತವ್ರಿಗೂ ಎಲ್ಲ ಸೂಕ್ಷ್ಮತೆಗಳ ಅರ್ಥ ಆಗುತ್ತೆ.
ಸಿಎಂ ಸಿದ್ದರಾಮಯ್ಯ ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ಮಾತಾಡ್ತಾ ಇದ್ದಾರೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತಾಡಿದ್ದಾರೆ. ಜಿಎಸ್ಟಿ ವಿಚಾರದಲ್ಲಿ ಸಿದ್ದರಾಮಯ್ಯ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಕಾಲದಲ್ಲಿ 30% ತೆರಿಗೆ ಇತ್ತು. ಮೋದಿ ಬಂದ ನಂತರದಲ್ಲಿ 12% ತೆರಿಗೆ ಮಾಡಿದ್ದಾರೆ. ಇನ್ನು ಜಿಎಸ್ಟಿ 3 ಸ್ಲ್ಯಾಬ್ಗಳಿಗೆ ಇಳಿಸಲಾಗಿದೆ ಅಂತ ತಿರುಗೇಟು ಕೊಟ್ಟಿದ್ದಾರೆ. ರಾಜ್ಯದೆಲ್ಲೆಡೆ ಮಳೆ ಆರ್ಭಟ ಜೋರಾಗಿದೆ. ಈ ನಡುವೆ ಮಳೆರಾಯ ಮಡಿಕೇರಿಯಲ್ಲಿ ದೀಪಾವಳಿ ಸಂಭ್ರಮವನ್ನ ಕಸಿದಿದ್ದಾರೆ. ಪಟಾಕಿ ಖರೀದಿಸುವುದಕ್ಕೆ ಜನ ಹಿಂದೇಟು ಹಾಕ್ತಿದ್ದಾರೆ. ಮಡಿಕೇರಿಯ ಗಾಂಧಿ ಮೈದಾನದಲ್ಲಿ ಪಟಾಕಿ ಮಳಿಗೆಗಳು ಇದ್ರೂ ಕೂಡ ಜನ ಮಾತ್ರ ಬರ್ತಾ ಇಲ್ಲ. ಕೊಡಗಿನಲ್ಲಿ ಹುತ್ತರಿಯ ಹಬ್ಬಕ್ಕೆ ಹೆಚ್ಚು ಖರೀದಿ ಆಗುವಂತಹ ನಿರೀಕ್ಷೆ ಇದೆ. ಬಳ್ಳಾರಿ ವಾಜಪೇಯಿ ಲೇಔಟ್ ಬಳಿ ಇರುವಂತಹ ಸ್ಮಶಾನ ಜನರ ಆತಂಕಕ್ಕೆ ಕಾರಣ ಆಗಿದೆ. ಯಾವಾಗ ಸ್ಮಶಾನದ ಕಾಂಪೌಂಡ್ ಸಂಪೂರ್ಣವಾಗಿ ಬಿದ್ದೋಗುತ್ತೋ ಅನ್ನುವಂತಹ ಆತಂಕ ಶುರುವಾಗಿದೆ. ಬೀದಿ ನಾಯಿಗಳು ನುಗ್ಗಿ ಮೃತದೇಹಗಳನ್ನು ಹೊರತೆಗಿತಾ ಇದೆ. ಇನ್ನು ಕೆಲವರು ಕಸ ಹಾಕುವಂತ ಡಂಪಿಂಗ್ ಯಾರ್ಡ್ ಆಗಿ ಇದನ್ನ ಮಾಡಿಕೊಂಡಿದ್ದಾರೆ. ಹೀಗಾಗಿ ಸ್ಮಶಾನದ ಸುತ್ತಮುತ್ತ ಇರುವಂತಹ ನಿವಾಸಿಗಳಿಗೆ ಇದು ಕಿರಿಕಿರಿಯಾಗಿದೆ. ಈರುಳ್ಳಿ ಬೆಲೆ ಪಾತಾಳಕ್ಕೆ ಕುಸಿದಿದ್ದರಿಂದ ರೈತರು ಕಂಗಾಲಾಗಿದ್ದಾರೆ. ಗದಗ್ನ ನೀರಲ್ಗಿ ಗ್ರಾಮದ ಪ್ರಶಾಂತ್ ಪೂಜಾರಿ ಸಾಲ ಸೋಲ ಮಾಡಿ 6 ಎಕರೆ ಜಮೀನಿನಲ್ಲಿ ಈರುಳ್ಳಿ ಬೆಳೆಯನ್ನ ಬೆಳೆದಿದ್ರು. ಆದರೆ ಬೆಲೆ ಕುಸಿತದಿಂದ 1500ಕ್ಕೂ ಹೆಚ್ಚು ಚೀಲಗಳ ಈರುಳ್ಳಿಯನ್ನ ನಾಶ ಮಾಡಿದ್ದಾರೆ. 1 ಕ್ವಿಂಟಲ್ ಈರುಳ್ಳಿ ಮಾರ್ಕೆಟ್ಗೆ ಸಾಗಿಸೋದಕ್ಕೆ 500 ರೂಪಾಯಿ ಖರ್ಚಾಗುತ್ತೆ. ಆದರೆ ಮಾರ್ಕೆಟ್ನಲ್ಲಿ 100, 200, 300 ರೂಪಾಯಿಗೆ ಕ್ವಿಂಟಲ್ ಈರುಳ್ಳಿಯನ್ನ ಖರೀದಿ ಮಾಡಲಾಗ್ತಾ ಇದೆ ಅಂತ ಹೇಳಿದ್ದಾರೆ. ತುಂಗಭದ್ರಾ ಜಲಾಶಯ ನಿರ್ಮಾಣಕ್ಕೆ ಭೂಮಿ ಕೊಟ್ಟ ರೈತರ ಬದುಕು ಬೀದಿ ಪಾಲಾಗಿದೆ. ರೈತರನ್ನ 1953ರಲ್ಲಿ ಸರ್ಕಾರ ವಲಸೆ ಮಾಡುತ್ತೆ. ಗಿಡ ಗಂಟೆಗಳಿಂದ ಕೂಡಿದ ಭೂಮಿಯನ್ನ ರೈತರು ಬಂಗಾರದಂತೆ ಮಾಡಿಕೊಂಡಿರ್ತಾರೆ. 75 ವರ್ಷಗಳಿಂದ ಭೂಮಿ ಸಾಗುವಳಿ ಮಾಡಿರ್ತಾರೆ. ಡಣಾಯಕನ ಕೆರೆ ಕಂದಾಯದ ಸರ್ವೆ ನಂಬರ್ 572ರಲ್ಲಿ 268 ಎಕರೆ ಭೂಮಿ ಇದೆ. ಈ ಭೂಮಿಯಲ್ಲಿ ಉಳುಮೆ ಮಾಡ್ತಾ ಇರುವಂತಹ ರೈತರಿಗೆ ಹಕ್ಕುಪತ್ರ ನೀಡ್ತಾ ಇಲ್ಲ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಉಳುಮೆ ಮಾಡ್ತಾ ಇರುವಂತಹ ರೈತರಿಗೆ ಹಕ್ಕುಪತ್ರವನ್ನ ವಿತರಣೆ ಮಾಡದೇ ಇದ್ರೆ ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ.